ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಅದು ಅವರ ನೋಡಿ, ಯಾರೆಲ್ಲ ನನ್ನ ಪರವಾಗಿ ಅಭಿಪ್ರಾಯ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅಧಿಕಾರ ಯಾವತ್ತೂ ಕೂಡ ಹುಡುಕೊಂಡು ಹೋಗೋನು ಅಲ್ಲ, ಅಧಿಕಾರ ಬೇಕು ಅಂತ ಸಂಪೂರ್ಣ ಅಪೇಕ್ಷೆ ಪಡೋನು ಅಲ್ಲ. ಅಧಿಕಾರ ಬಂದರೆ ಏನೆಲ್ಲ ಮಾಡ್ಬೋದು. ಈಗ ನಾನು ಅಧಿಕಾರ ಮಂತ್ರಿ ಆದರೆ ಸಹಕಾರಿ ಖಾತೆ ತಗೊಳ್ತೀನಿ ಅಂತ ಹೇಳಿದ್ದೆ, ಸಹಕಾರ ಸಚಿವ ಆದೆ. ಈಗ ನಾನು ಮಾಡಿರೋ ಅಮೆಂಡ್ಮೆಂಟ್ಗಳು ಜಾರಿ ಮಾಡಿದಾಗ ಪ್ರತಿಯೊಬ್ಬನೂ ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ದೊರಕುತ್ತೆ. ಈ ಗ್ರಾಮ ಪಂಚಾಯತಿನಲ್ಲಿ ಯಾವ ರೀತಿ ಪಂಚಾಯತಿ ಅಧ್ಯಕ್ಷನಿಗೆ ಉಪಾಧ್ಯಕ್ಷನಿಗೆ ರಿಸರ್ವೇಷನ್ ಇದೆ, ಅದೇ ಥರ ಸೊಸೈಟಿಗಳು ಅಂತ ಹೇಳಿದ್ರೆ ಪ್ಯಾಕ್ಸ್ಗಳು ಅಂದರೆ ಈ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ರಿಸರ್ವೇಷನ್ ಲಾಗು ಮಾಡಿದ್ದಾರೆ. ಮತ್ತು 3 ಜನ 53A ಪ್ರೊವಿಷನ್ನಲ್ಲಿ 3 ಜನ ನಾಮಿನೇಷನ್ ಮಾಡಲಿಕ್ಕೂ ಪ್ರೊವಿಷನ್ ಮಾಡಿದ್ದೀನಿ. ನಾಮಿನೇಷನ್ ಮಾಡೋವಾಗ ಹೆಚ್ಚು ಕ್ರಾಂತಿಕಾರಿಕವಾಗಿರೋದು ಅಂತ ಹೇಳಿದ್ರೆ, ಯಾರು ಆ ಸಮಿತಿನಲ್ಲಿ ಯಾವ ಸಮುದಾಯದವನು ಇಲ್ಲ ಅಂತಹ ಸಮುದಾಯದವನಿಗೆ ನಾಮಿನೇಷನ್ ಮಾಡೋದು ಅಂತ ಹೇಳಿ ಆ್ಯಕ್ಟಲ್ಲಿ ಪ್ರೊವಿಷನ್ ಮಾಡಿದ್ದೇನೆ. ಅದು ಜಾರಿನಲ್ಲಿದೆ. ಈಗ ಅದ್ರ ಪ್ರಕಾರ ಹೋದರೆ ಯಾರೆಲ್ಲ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇದ್ದಾವೆ ಅವರಿಗೆಲ್ಲ ಅವಕಾಶ ದೊರಕುತ್ತೆ. ಇದು ಕ್ರಾಂತಿಕಾರಿಕವಾದಂಥ ಬದಲಾವಣೆ ಅಲ್ವಾ? ಅದಕ್ಕೆ ನನಗೆ ತೃಪ್ತಿ ಇದೆ. ಬೇಡಪ್ಪ, ನನಗೆ ಬೇಡ, ನನಗೆ ಸಾಕು. ಇನ್ನೊಬ್ರಿಗೆ ಅವಕಾಶ ಕೊಡಲಿ. ಯಾರು ಆದರೆ ಏನು ಹಾಗೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನನಗೆ ಬಡವರಿಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ, ಮಾಡ್ತಾರೆ. ನಮ್ಮ ಜಿಲ್ಲೆನಲ್ಲಿ ನಾವು ನೋಡ್ಕೊಂಡು ಮೊದಲು ಮನೆಯಲ್ಲೇನ್ರಿ, ಆಮೇಲಿಂದ ಅಲ್ವಾ ಬೇರೆಯವ್ರದ್ದು. ಹಂಗೆ ನಮ್ಮ ಜಿಲ್ಲೆ ನೋಡಿ, ಹಿಂಸೆ ಇದೆಯಲ್ಲ, ದಿಸ್ ವೈಲೆನ್ಸ್ ಆಲ್ವೇಸ್ ಹಾರ್ಮ್ಸ್ ಎವ್ರಿಬಡಿ, ನಾಟ್ ಓನ್ಲಿ ದಿ ಹಾರ್ಮಿಂಗ್ ಪರ್ಸನ್, harmed person. Both will suffer. So that's why I will not encourage this sort of attack on anybody, whether he is a Congress worker, whether he is some other party worker. So attacking each other, injuring the other person, opposite side, that is not admissible. It is there from the long time because ಈಗ ನಾನು ಕೂಡ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಂಬಂಧಪಟ್ಟ ಕೇಸಲ್ಲಿ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ಗೆ ಅಂತೇಳಿ ನನಗೂ ಕೂಡ ಗೊತ್ತಾಗಿದೆ. ಅದು ಏನು ಕೊಟ್ಟಿದ್ದಾರೆ ಏನು ನನ್ನ ಹತ್ರ ಪೂರ್ಣವಾದ ಮಾಹಿತಿ ಇಲ್ಲ. ನಿಮ್ಮ ಹತ್ರ ಪೂರ್ಣವಾದ ಮಾಹಿತಿ ಇದ್ದರೆ ನೀವು ಅದನ್ನು ನನಗೆ ಹೇಳಿದ್ರೆ ಅದ್ರ ಮೇಲೆ ನಾನು ರಿಯಾಕ್ಷನ್ ಹೇಳ್ಬಲ್ಲ. ನೋಟಿಸ್ ಕೊಟ್ಟಾದ ಕ್ಷಣಕ್ಕೆ ಅವರು ಇದಕ್ಕೆ ನ್ಯಾಷನಲ್ ಹೆರಾಲ್ಡ್ಗೆ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಅವರು 128 ಇದ್ದಾವೆ, ಅದರಲ್ಲಿ ಯಾವ್ದ್ರಲ್ಲಿ ನೋಟಿಸ್ ಕೊಟ್ಟರು ಯಾರಿಗೆ ಗೊತ್ತು. ಪ್ರತ್ಯೇಕ ಜಿಲ್ಲೆಗೆ ಒತ್ತಾಯ ಇದ್ದೇ ಇದೆ. ನೋಡಿ, ಇದರಲ್ಲಿ ಸಿ we should not blame only Indigo administration. We have to blame the DGCA also. ಅವರು 8 hours ಮೇಲೆ ಕೆಲಸ ಮಾಡಬಾರ್ದು ಪೈಲಟ್ಗಳು ಅಂತಾರೆ. ಇವರು ಇಂಡಿಗೋದವರು 10 hours 12 hourವರೆಗೂ ಕೆಲಸ ಮಾಡಿಸಿದ್ದಾರೆ. ಅದನ್ನು ಅವರು ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಈ ಥರ ನೀವು ಸೀರಿಯಸ್ ಆಗಿ ತೊಗೊಂಡ್ಮೇಲೆ ಅವರು ಏನು ಮಾಡಿದ್ರು, ಅವ್ರ ಹತ್ರ 8 hours ರಿಸ್ಟ್ರಿಕ್ಟ್ ಮಾಡಿದಾಗ ಸುಮಾರು ಒಂದು 200 ಜನ ಪೈಲಟ್ಸು ಶಾರ್ಟೇಜ್ ಇದೆ ಅವರಿಗೆ. ಅದಕ್ಕೋಸ್ಕರ ಇದನ್ನ ಫ್ಲೈಟ್ಸ್ಗಳನ್ನು ಕ್ಯಾನ್ಸಲ್ ಮಾಡೋದು ಅಥವಾ ರೀಶೆಡ್ಯೂಲ್ ಮಾಡೋದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳೋದು, DGCA ಅವರು ಈ ರೀತಿ ಸ್ಟ್ರಿಕ್ಟಾಗಿ ಹೇಳುವಾಗ ಮೊದಲನೇ ಅವ್ರಿಗೊಂದು 3 ತಿಂಗಳು 6 ತಿಂಗಳು ಬ್ರೀತಿಂಗ್ ಟೈಮ್ ಕೊಟ್ಟು ನಾವು ಈ ಥರ ಇನ್ಸಿಸ್ಟ್ ಮಾಡ್ತೀವಿ, ಮುಂದೆ ಈ ತಾರೀಕಿನಿಂದ ಆಚೆಗೆ ಇರ್ಬೋದು, ಕಾನೂನು ಯಾವತ್ತೋ ಮಾಡಿರ್ಬೋದು, ಕಾನೂನು ಇರಬಹುದು ಅದು, ಆದರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್, ಅದು ನನಗೂ ಗೊತ್ತಿದೆ. ಆದರೂ ಕೂಡ ಯಾವಾಗ ಜಾರಿ ಮಾಡಿಲ್ಲ ವರ್ಷಾನುಗಟ್ಟಲೆ, ಮತ್ತೊಮ್ಮೆ ಅವ್ರಿಗೊಂದು ಅವಕಾಶ ನೋಟಿಸ್ ಕೊಟ್ಟು ಇಂಥ ತಾರೀಕಿನಿಂದ ಸ್ಟ್ರಿಕ್ಟಾಗಿ ಯು ಹ್ಯಾವ್ ಟು ಅಡಿಯರ್ ಟು ದಟ್ ಪ್ರೊವಿಷನ್ ಅಂತ ಹೇಳಿದರೆ ಅವ್ರು ಏನಾರು ಆಲ್ಟರ್ನೇಟ್ ಮಾಡಿ ಇವ್ರು ರಾತ್ರಿ ಜಾರಿ ಮಾಡಿಬಿಟ್ರೆ
ಈಗ ನೋಡಿ ಈ ಜನ ಕಷ್ಟಪಡ್ತಾ ಇರ್ತಕ್ಕ ಇದಕ್ಕೆ ಕಾರಣ ಇಂಡಿಗೋ ಒಂದೇ ಅಲ್ಲ DGCAನೂ ಕಾರಣ. ಕೇಂದ್ರ ಸರ್ಕಾರದಲ್ಲಿ ನೋಡಪ್ಪ DGCA ಯಾರ ಅಧೀನದಲ್ಲಿ ಬರ್ತದ್ರಿ? ಇಟ್ ಈಸ್ ಕಮಿಂಗ್ ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ. ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಈಗ ನಿಮ್ಗೆ ಅವೆಲ್ಲ ಹೇಳಿದ್ರೆ ನಿಮಗೆ ನ್ಯೂಸ್ ಮಾಡಲ್ಲ, ನೀವು ರಾಜಕೀಯ ಹೇಳಿದ್ರೆ ಮಾಡ್ತೀರಾ ಅಲ್ವಾ? ಎಲ್ಲಿ ಮಾಡ್ತೀರಾ? ಇದನ್ನ ಮಾಡಿ ರಾಜಕೀಯ ನೋಡೋಣ. ಇದನ್ನ ಮಾಡಿದ್ರೆ ನಾಳೆ ಹೇಳ್ತೀನಿ. ಇವತ್ತಾ ಏನು ಹೇಳಿದೆ? 28 ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದ್ದೀನಲ್ಲ. ಎಸ್, ಈಗ ಅದು ಏನಾಗಿದೆ, ಈ ಒಂದು 5 ವರ್ಷದವರೆಗೆ ಒಂದು 10 ವರ್ಷ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತಾ ಇದ್ದು. ಆ ಸಾಲ ಮನ್ನಾ ಮಾಡುವಾಗ ಏನಾಯಿತು, 8 ವರ್ಷಕ್ಕೆ ಸುಮಾರು 44 ಕೋಟಿ ಬ್ಯಾಂಕಿನ ಸ್ವಂತ ಸಂಪನ್ಮೂಲದಿಂದ ಆ ಹಣನ ಭರ್ತಿ ಮಾಡ್ತಾ ಇದ್ದು. ಅದು ಭಾಳ ಹೊರೆ ಆಗ್ತದೆ ಅಂತೇಳಿ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದು. ಈಗ ಒಂದು 3-4 ವರ್ಷದಿಂದ ಮಾಡಿರಲಿಲ್ಲ. ಅದಕ್ಕೆ ಈಗ ಒಂದು ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಏನು ಮಾಡ್ತಾ ಇದ್ದೀವಿ ಅಂದರೆ, 25,000 ಅವ್ರು ಎಷ್ಟನ್ನ ಸಾಲ ತಗೊಂಡಿರಲಿ 25,000 ಪ್ರತಿಯೊಬ್ಬ ರೈತನಿಗೂ ಫ್ರೀ ಬಿಡೋದು, ಮತ್ತು ಬಡ್ಡಿನೂ ಕೂಡ ತಗೊಳ್ಳೋದಿಲ್ಲ. ಇನ್ನು ಮಿಕ್ಕಿದ್ದು ಹಣನ ಡಿಸೆಂಬರ್ 31 ಒಳಗಡೆ ಅವರು ತೀರಿಸಿದ್ರೆ 25,000 ರೂಪಾಯಿ ಬ್ಯಾಂಕ್ನಿಂದ ಅವರಿಗೆ ನಾವು ಜಮಾ ಕೊಡ್ತೀವಿ ಅವ್ರ ಹೆಸರಿಗೆ. ಇದೊಂದು ಮಹತ್ತರವಾದಂಥದ್ದು. ನಮ್ಮ ಜಿಲ್ಲೆಯ ರೈತರು, ಸಾಲಗಾರ ರೈತರಿಗೆ ಅನುಕೂಲಕ್ಕೋಸ್ಕರ ನಮ್ಮ ಆಡಳಿತ ಮಂಡಳಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಇದನ್ನು ರೈತರು ಸದುಪಯೋಗ ಪಡಿಸ್ಕೋಬೇಕು ಅಂತ ನಿಮ್ಮ ಮೂಲಕ ಮನವಿ ಮಾಡ್ತೇವೆ. ಏನಾಗ್ತಿದ್ರಿ? ಏನು ವಾಚ್ ಸದ್ಯ ಆಗ್ತಿದ್ರಿ? ಈಗ ವಿರೋಧ ಪಕ್ಷದವರಿಗೆ ಇನ್ಯಾವುದು ಕೂಡ ಮಹತ್ತರವಾದಂಥ ಆರೋಪ ಸರ್ಕಾರದ ಮೇಲೆ ಮಾಡಲಿಕ್ಕೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಈ ವಾಚರ್ಗಳ ಬಗ್ಗೆ ಬೆಳಿಗ್ಗೆ ಊಟಕ್ಕೆ ಹೋದ್ರು, ತಿಂಡಿಗೆ ಹೋದ್ರು, ಇದಕ್ಕಿನ್ನ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಗಮನ ಹರಿಸಬೇಕು ಅಂತ ನಾನು ವಿರೋಧ ಪಕ್ಷದ ಮುಖಂಡಗಳಿಗೆ ಮನವಿ ಮಾಡ್ತೇನೆ. ನಿಮ್ಮ ಪರವಾಗಿ 50ರಿಂದ 60 ಜನ ದಲಿತ ಶಾಸಕರು ಪತ್ರ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ. ನಿಮ್ಮ ಪರವಾಗಿ ನಿಮ್ಮ ಮತ್ತೆ ಸದಸ್ಯರಾಗಬೇಕು. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಈಗ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈಗ ವೆಂಕಟೇಶ್ ಅವರು ಹೇಳಿದ್ರು MLA ಅದು ಅವರ ನೋಡಿ, ಯಾರೆಲ್ಲ ನನ್ನ ಪರವಾಗಿ ಅಭಿಪ್ರಾಯ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅಧಿಕಾರ ಯಾವತ್ತೂ ಕೂಡ ಹುಡುಕೊಂಡು ಹೋಗೋನು ಅಲ್ಲ, ಅಧಿಕಾರ ಬೇಕು ಅಂತ ಸಂಪೂರ್ಣ ಅಪೇಕ್ಷೆ ಪಡೋನು ಅಲ್ಲ. ಅಧಿಕಾರ ಬಂದರೆ ಏನೆಲ್ಲ ಮಾಡ್ಬೋದು. ಈಗ ನಾನು ಅಧಿಕಾರ ಮಂತ್ರಿ ಆದರೆ